ಜರ್ನಲಿಸಂ ಕೆಲಸ ಮಾಡಿ, ಸತ್ಯ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಯಾಕೆಂತಂದ್ರೆ ಜನ ನಿಮ್ಮ ಮೇಲೆ ಬಹಳ ಭರವಸೆಯನ್ನ ಇಟ್ಕೊಂಡಿದ್ದಾರೆ. ಪತ್ರಕರ್ತರ ಮೇಲೆ, ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ಗಳ ಮೇಲೆ ಬಹಳ ಭರವಸೆಯನ್ನ ಇಟ್ಕೊಂಡಿದ್ದಾರೆ. ಆ ಭರವಸೆ ಯಾವ ಕಾರಣಕ್ಕೂ ಕೂಡ ಸುಳ್ಳಾದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಬಹಳ ಜರ್ನಲಿಸ್ಟ್ಗಳು ಏನ್ ಮಾಡ್ತಾರೆ, ಪಾಪ ಕಷ್ಟಪಡ್ತೀನಿ ನಿಜ, ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ 24 ಗಂಟೆ ಕೆಲಸ ಮಾಡಬೇಕು, ಚಳಿ ಗಾಳಿ ಮಳೆ ಅಂದರೆ ಕೆಲಸ ಮಾಡಬೇಕು. ಒಂದೊಂದು ಸಾರಿ ತೊಂದರೆ ಇರ್ತದೆ, ಜೀವ ಅಪಾಯದಂತ ಕೆಲಸ ತೊಂದರೆಗಳಿರ್ತವೆ. ಅಂತ ತೊಂದರೆಗಳನ್ನು ಕೂಡ ಎದುರಿಸಿ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಇರ್ತದೆ, ಅವೆಲ್ಲ ನಿಜ. ಆದರೆ ನೀವು ಮಾಡುವಾಗ ಯಾವುದೇ ವಿಚಾರನ ಯಾರ ಮೇಲೆ ಮಾಡಲಿ, ಒಂದು ಸರ್ಕಾರದ ಮೇಲೆ ಮಾಡಲಿ ಅಥವಾ ವ್ಯಕ್ತಿ ಮೇಲೆ ಮಾಡಲಿ, ಮಾಡುವಾಗ ನೈಜವಾದಂಥ ವಿಚಾರವನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸುಳ್ಳು ಪ್ರಚಾರ ಮಾಡಬಹುದು ಅಥವಾ ಗಾಳಿ ಸುದ್ದಿ, ಊಹಾ ಪಾಲಿಟಿಕ್ಸ್, ಆಮೇಲೆ ಜರ್ನಲಿಸಂ, ಊಹಾ ಜರ್ನಲಿಸಂ ಅಂತ ಈಗ ಇದಾಗುತ್ತದೆ. ಈ ಊಹೆ ಮಾಡಿಬಿಟ್ಟು ಮಾಡಕ್ಕೆ ಹೋಗ್ಬಿಡಿ. ಆಮೇಲೆ ಯಾರೋ ಹೇಳ್ತಾರೆ ಅಂತೇಳಿ ಮಾಡಕ್ ಹೋಗ್ಬೇಡಿ, ಅದನ್ನು ವೆರಿಫೈ ಮಾಡಿ. ಅದರ ಸತ್ಯ ಇದೆಯಾ ಸುಳ್ಳಿದೆಯಾ ಅಂತಕ್ಕಂಥದ್ದು ವೆರಿಫೈ ಮಾಡಿ. ನಾನು ಇಷ್ಟು ವರ್ಷ ಇದೆಯಲ್ಲ ರಾಜಕಾರಣದಲ್ಲಿ, 78ರಲ್ಲಿ ತಾಲೂಕು ಬೋರ್ಡ್ ಮೆಂಬರ್ ಆದ 1988. ಇಷ್ಟು ವರ್ಷದಿಂದ ಇದ್ದೇನೆ. 83ರಲ್ಲಿ MLA ಆದೆ, 84ರಲ್ಲಿ ಮಂತ್ರಿ ಆದೆ, 2 ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ, 9 ಚುನಾವಣೆಗಳು ಗೆದ್ದಿದ್ದೀನಿ, 4 ಚುನಾವಣೆಗಳು ಸೋತಿದ್ದೀನಿ, 2 ಅಸೆಂಬ್ಲಿ, 2 ಪಾರ್ಲಿಮೆಂಟ್ ಸೋತೆ, 4 ಚುನಾವಣೆಗಳು. ಒಮ್ಮೆಲೂ ಕೂಡ ಯಾವ ಜರ್ನಲಿಸ್ಟ್ಗಳಿಗೂ ಕೂಡ ನಮ್ಮ ಬಗ್ಗೆ, ನನ್ನ ಬಗ್ಗೆ ಅಥವಾ ನಮ್ಮ ಪಕ್ಷದ ಬಗ್ಗೆ, ನಮ್ಮ ಸರ್ಕಾರದ ಬಗ್ಗೆ ಹೀಗೇ ಬರೀರಿ ಅಂತ ಯಾವತ್ತೂ ಹೇಳಿಲ್ಲ. ಒಂದು ವೇಳೆ ನನ್ನ ಮೇಲೆ ಟೀಕೆ ಮಾಡೋದು ಕೂಡ, ನಮ್ಮ ಸರ್ಕಾರದ ಮೇಲೆ ಟೀಕೆ ಮಾಡೋದು ಕೂಡ ಯಾಕೆ ಹಿಂಗೆ ಬರೆದಿದ್ದೀರಿ ಅಂತ ಕೇಳಿಲ್ಲ, ಕೇಳೋದು ಇಲ್ಲ.